ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ಬ್ಲಾಗ್. ಇವಾಗ ಉಪ್ಪಿನ ಬಗ್ಗೆ ಒಂದಷ್ಟು ಮಾಹಿತಿನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಇವಾಗಂತೂ ಸಿಕ್ಕಾಪಟ್ಟೆ ವೈರಲ್ ಆಗ್ತಿರೋ ವಿಡಿಯೋ ಅಂತಂದರೆ ಉಪ್ಪು ಪ್ಲಾಸ್ಟಿಕ್ ಕಂಟೈನರಲ್ಲಿ ಹಾಕಬಾರ್ದು, ಆ ಪ್ಲಾಸ್ಟಿಕ್ ಬಾಕ್ಸಸಲ್ಲಿ ಹಾಕ್ಕೋಬಾರ್ದು ಅಂತ. ಹೌದು, ಅದಂತೂ ನಿಜ. ಹಾಗೆ ಯಾಕೆ ಅಂತಂದರೆ ಪ್ಲಾಸ್ಟಿಕ್ ಕಂಟೈನರ್ಸ್ ಬರೀ ಉಪ್ಪು ಅಂತಾನೇ ಅಲ್ಲ, ಯಾವುದೇ ಗ್ರೋಸರಿ ಐಟಮ್ನ ಪ್ಲಾಸ್ಟಿಕಲ್ಲಿ ಹಾಕೋದೇ ನಾವು ಮಾಡೋ ಅಂಥ ಮಿಸ್ಟೇಕ್. ಅದು ನಮ್ಮ ಹೆಲ್ತಿಗಂತೂ ತುಂಬಾ ಎಫೆಕ್ಟ್ ಆಗುತ್ತೆ ಆ ಪ್ಲಾಸ್ಟಿಕ್ ಕಂಟೈನರ್ಸ ಯೂಸ್ ಮಾಡೋದ್ರಿಂದ. ಹಾಗೆ ಪ್ಲಾಸ್ಟಿಕ್ ಬದಲು ನಾವು ಪಿಂಗಾಣಿ ಅಥವಾ ಈ ಗ್ಲಾಸ್ ಕಂಟೈನರ್ಸ್ ಬರ್ತಲ್ಲ ಅದನ್ನು ಯೂಸ್ ಮಾಡ್ಕೋಬೋದು. ನಮ್ಮ ಹೆಲ್ತಿಗೆ ತುಂಬಾ ಒಳ್ಳೆಯದು. ಪ್ಲಾಸ್ಟಿಕ್ ಬಾಕ್ಸಲ್ಲಿ ಉಪ್ಪು ಹಾಕೋದ್ರಿಂದ ಅದ್ರ ಮಾಯಿಶ್ಚರೈಸರ್ ಎಲ್ಲ ಹೋಗಿರುತ್ತೆ. ನೀವು ನೋಡ್ತಿರ್ಬೋದು, ಅದೆಲ್ಲ ಸ್ವಲ್ಪ ಮೆಲ್ಟ್ ಆಗ್ತಿರೋ ಚಾನ್ಸಸ್ ಇರುತ್ತಲ್ಲ, ಕೆಳಗಡೆ ತೇವ ತೇವ ಇರುತ್ತೆ. ಸೊ ಅದೇ ಪಿಂಗಾಣಿ ಜಾಡಿಯಲ್ಲಿ ಆ ಥರ ಚಾನ್ಸಸ್ ಇರಲ್ಲ. ಪಿಂಗಾಣಿ ಜಾಡಿಯಲ್ಲಿ ಉಪ್ಪು ಹಾಕೋದ್ರಿಂದ ಅದ್ರ ಮಾಯಿಶ್ಚರೈಸರ್ ಹಾಗೇ ಇರುತ್ತೆ. ಸೊ ನಮ್ಮ ಹೆಲ್ತ್ಗೂ ತುಂಬಾ ಒಳ್ಳೆಯದು. ಹಾಗೆ ಉಪ್ಪು ಅಂದರೆ ಲಕ್ಷ್ಮೀ ಸ್ವರೂಪ ಆಗಿರೋದ್ರಿಂದ ಪಿಂಗಾಣಿ ಜಾಡಿಯಲ್ಲಿ ಇಡೋದ್ರಿಂದ ತುಂಬ ಇನ್ನು ಕೆಲವೊಂದು ಮಣ್ಣಿನ ಪಾತ್ರೆಗಳು ಬರ್ತಲ್ಲ ಅದರಲ್ಲೂ ಇಡ್ಬೋದು. ಸೊ ನಿಮ್ಗೆ ಆ ಥರ ಬೇಡ ಅಂತಂದರೆ